ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಅಕ್ಟೋಬರ್ ತಿಂಗಳ 31ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯಿನೆ ಶರದ್ ಋತು ಕಾರ್ತಿಕ್ ಮಾಸ ಶುಕ್ಲ ಪಕ್ಷದ ದಶಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 3:31 ಇರಲಿದೆ. ನಂತರ ಏಕಾದಶಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಧನಿಷ್ಠ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 2:25 ಇರಲಿದೆ. ನಂತರ ಶತಭಿಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರಣ ಪೂರ್ವಕರಣ ಕೌಳವ. ಇದು ಈ ದಿನ ಬೆಳಿಗ್ಗೆ 10:05 ಇರಲಿದೆ. ನಂತರ ಉತ್ತರ ಕರಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ವೃದ್ಧಿ ಯೋಗ. ಇದು ಈ ದಿನ ರಾತ್ರಿ 4:31 ಇರಲಿದೆ. ನಂತರ ಧ್ರುವ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ತುಲ, ಚಂದ್ರ ಇರುವಂಥ ರಾಶಿ ಮಕರ. ಅಂದರೆ ಮಕರ ರಾಶಿಯಲ್ಲಿ ಚಂದ್ರ ಈ ದಿನ ಬೆಳಿಗ್ಗೆ 6:48 ಮಾತ್ರ ಇರಲಿದ್ದು ನಂತರ ಚಂದ್ರ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:39 ಮಧ್ಯಾಹ್ನ 12:07 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:43 ಬೆಳಿಗ್ಗೆ 9:11 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:02 ಸಂಜೆ 4:30 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 8:45 ಬೆಳಿಗ್ಗೆ 9:29 ಹಾಗೆ ಮಧ್ಯಾಹ್ನ 12:26 ಮಧ್ಯಾಹ್ನ 1:11 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:42 ಮಧ್ಯಾಹ್ನ 12:26 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:18 ಬೆಳಿಗ್ಗೆ 9:55 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:10 ಸೂರ್ಯಾಸ್ತ ಸಂಜೆ 5:55. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗೆ ಸೌಂದರ್ಯಕ್ಕೆ, ಮನರಂಜನೆಗೆ, ಸಂಗೀತಕ್ಕೆ, ನೃತ್ಯಕ್ಕೆ, ಗ್ಲಾಮರ್ಗೆ, ವಿವಾಹಕ್ಕೆ, ಫಲವತ್ತತೆಗೆ ಶುಕ್ರನೇ ಕಾರಕ.
ಹಾಗಾಗಿ ಜೀವನದಲ್ಲಿ ನಾವು ಸಂತೋಷದಿಂದ ಇರ್ತೀವಿ, ಮನಸ್ಸಿಗೆ ತುಂಬ ಆನಂದ ಇದೆ ಅಂತ ಹೇಳಿದ್ರೆ ಅದು ಶುಕ್ರನಿಂದ ಬಂದಿರುವಂಥದ್ದು. ಹಾಗಾಗಿ ಈ ದಿನ ಪ್ರಣಯಕ್ಕೆ, ಪ್ರೇಮಿಗಳಿಗೆ, ಹಾಗೆ ಪತಿ ಪತ್ನಿಯರಿಗೆ ಮತ್ತೆ ಮನರಂಜನೆಗೆ ತುಂಬ ಪ್ರಶಸ್ತವಾಗಿರುವಂಥ, ಅನುಕೂಲಕರವಾಗಿರುವಂಥ ದಿನ ಇದು. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಅದು ಕೂಡ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷವನ್ನು ನೀಡುತ್ತೆ. ಹಾಗಾಗಿ ಈ ದಿನ ಇರುವಂಥ ಗುರು ಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 10 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 4 ನಿಮಿಷದವರೆಗೆ. ಈ ಸಂದರ್ಭದಲ್ಲಿ ರಾಹುಕಾಲ ಇರೋದ್ರಿಂದ ಸ್ವಲ್ಪ ಈ ಸಮಯವನ್ನು ನೀವು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಅಪರಾಹ್ನ 4 ಗಂಟೆ 57 ನಿಮಿಷದಿಂದ ಸಂಜೆ 5 ಗಂಟೆ 56 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 3 ನಿಮಿಷದಿಂದ ರಾತ್ರಿ 1 ಗಂಟೆ 4 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂತಹ ಶನಿ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಕಬ್ಬಿಣದ ವ್ಯಾಪಾರಿಗಳಿಗೆ, ಕಲ್ಲಿನ ವ್ಯಾಪಾರಿಗಳಿಗೆ ಈ ದಿನ ಅತ್ಯುತ್ತಮವಾದಂತಹ ಪ್ರಗತಿದಾಯಕವಾದಂತಹ ದಿನ. ಇನ್ನು ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ನಿಮಗೆ ಫೇವರಬಲ್ ಆಗಿರುವಂತಹ ಒಂದು ಫಲಿತಾಂಶಗಳು ಬರುತ್ತೆ ಈ ದಿನ. ಹಾಗಾಗಿ ಶನಿ ಹೋರ ನಿಮಗೆ ತುಂಬ ಅನುಕೂಲಕರವಾಗಿರುತ್ತೆ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 6 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 58 ನಿಮಿಷದಿಂದ ಸಂಜೆ 4 ಗಂಟೆ 57 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 2 ನಿಮಿಷದಿಂದ ರಾತ್ರಿ 12 ಗಂಟೆ 3 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಚಂದ್ರ ಹೋರ ಕೂಡ ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೂ ಕೂಡ ಈ ಚಂದ್ರ ಹೋರ ಬಹಳ ಚೆನ್ನಾಗಿದೆ. ಇನ್ನು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರಿಗೆ ಈ ಚಂದ್ರ ಹೋರಾದಿಂದ ಉತ್ತಮವಾದಂತಹ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಇದು ಈ ದಿನ ಬೆಳಿಗ್ಗೆ 8 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 7 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 59 ನಿಮಿಷದಿಂದ ಅಪರಾಹ್ನ 3 ಗಂಟೆ 58 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 1 ನಿಮಿಷದಿಂದ ರಾತ್ರಿ 11 ಗಂಟೆ 2 ನಿಮಿಷದವರೆಗೆ ಚಂದ್ರಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಸ್ವಲ್ಪ ಅನ್ಫೇವರಬಲ್ ಆಗಿರುತ್ತೆ. ಅದರಲ್ಲೂ ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನು ಮಾಡಬೇಡಿ. ಹಾಗಾಗಿ ರಾಜಕಾರಣಿಗಳಿಗೆ ರವಿ ಹೋರ ಈ ದಿನ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 11 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 3 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 2 ನಿಮಿಷದವರೆಗೆ, ಹಾಗೆ ಸಂಜೆ 6 ಗಂಟೆ 57 ನಿಮಿಷದಿಂದ ರಾತ್ರಿ 7 ಗಂಟೆ 58 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಅದನ್ನೇ ಶುಭ ಮುಹೂರ್ತ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಪ್ರತಿದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಉತ್ತಮವಾದಂಥ ಹೋರಾದಲ್ಲೇ ಆರಂಭ ಮಾಡಬೇಕು. ಇದು ಕೂಡ ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುವಂಥ ಸಮಯ. ಹಾಗಾಗಿ ನೀವು ಪ್ರತಿನಿತ್ಯ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿದ್ರೆ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಏನನ್ನ ನಿರೀಕ್ಷೆ ಮಾಡ್ತೀರಿ, ಯಾವ ಫಲಿತಾಂಶ ಬರಲಿ ಅಂತ ಹೇಳಿ ಅಂದುಕೊಳ್ತೀರೋ ಅದೇ ರೀತಿಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ ಈ ಒಳ್ಳೆಯ ಸಮಯದಲ್ಲಿ ಕೆಲಸಗಳನ್ನು ಆರಂಭ ಮಾಡೋದ್ರಿಂದ. ಹಾಗಾಗಿ ಈ ಪಂಚಾಂಗವನ್ನೇ ನಿಮ್ಮ ಮಾರ್ಗದರ್ಶಕನಾಗಿ ಆಯ್ಕೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ಕಾರ್ತಿಕ ಮಾಸದ ವಿಶೇಷತೆಗಳನ್ನ ನಾವು ತಿಳ್ಕೊಳ್ತಾ ಇದ್ವಿ. ಅದರಲ್ಲೂ ಬಹಳ ಮುಖ್ಯವಾಗಿ ಈ ದಿನ ಅಂದ್ರೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದಶಮಿ ಇರುವಂತಹ ದಿನ. ಇಲ್ಲಿ ತುಳಸಿ ತ್ರಿರಾತ್ರ ವ್ರತವನ್ನು ಆಚರಣೆ ಮಾಡಬೇಕು ಅನ್ನುವಂಥ ಒಂದು ಉಲ್ಲೇಖ ಇದೆ ಧರ್ಮಶಾಸ್ತ್ರದಲ್ಲಿ. ಹಾಗಾಗಿ ನೆನ್ನೆಯಿಂದಲೇ ಅಂದ್ರೆ ಈ ಶುಕ್ಲ ಪಕ್ಷದ ನವಮಿಯಿಂದ 3 ದಿನಗಳವರೆಗೂ ಕೂಡ ತುಳಸಿ ತ್ರಿರಾತ್ರ ವ್ರತವನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು. ಯಾಕೆಂದ್ರೆ ಇಲ್ಲಿ ತುಳಸಿಯನ್ನ ಪೂಜೆ ಮಾಡುವಂಥದ್ದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಪೂಜಾ ಕ್ರಮ. ಅದರಲ್ಲೂ ಪ್ರತಿ ಮನೆಯಲ್ಲೂ ಕೂಡ ತುಳಸಿಯನ್ನ ಪೂಜೆ ಮಾಡುವಂಥದ್ದು ಇದೆ. ಅದರಲ್ಲೂ ಈ ತುಳಸಿಯನ್ನ ನಾವು ಪೂಜೆ ಮಾಡೋದ್ರಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳು ಕಳೆಯುತ್ತೆ, ಆರೋಗ್ಯ ಲಭಿಸುತ್ತೆ.
ಹಾಗೆ ಹಣಕಾಸಿನ ಸಮಸ್ಯೆಗಳು ಬಗೆಹರಿಯುತ್ತೆ. ಇನ್ನು ಮನೆಯಲ್ಲಿ ಶಾಂತಿ ಸಮೃದ್ಧಿಗಳಿರುತ್ತೆ. ಸ್ತ್ರೀಯರು ಸುಮಂಗಲಿಯರಾಗಿಯೇ ಇರ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ತುಳಸಿಯನ್ನ ಪ್ರತಿ ಮನೆಯಲ್ಲೂ ಕೂಡ ಬೆಳೆಸುವಂಥದ್ದು, ಪ್ರತಿ ಮನೆಯಲ್ಲೂ ಪೂಜಿಸುವಂಥ ಒಂದು ಕ್ರಮ ಇದೆ. ಆದರೆ ಈ ಕಾರ್ತಿಕ ಮಾಸದಲ್ಲಿ ತುಳಸಿಯನ್ನ ಪೂಜೆ ಮಾಡಿ ಈ 3 ದಿನ ರಾತ್ರಿ ತುಳಸಿಯ ವನದ ಬಳಿಯೇ ಮಲಗಬೇಕು ಅನ್ನುವಂಥದ್ದು ಇದೆ. ಅಂದ್ರೆ ತುಳಸಿ ಸಾನ್ನಿಧ್ಯದಲ್ಲೇ ನಾವು ವಾಸ ಮಾಡಬೇಕು ಅನ್ನುವಂಥದ್ದು. ಇನ್ನು ಈ ದಿನ ಅಂದ್ರೆ ದಶಮಿಯ ದಿನ ನದಿಗಳಲ್ಲಿ ಸ್ನಾನ ಮಾಡಿ ದೇವರ ಪೂಜೆಗಳನ್ನು ಮುಗಿಸಿ ತನಗೆ ಶಕ್ತಿ ಇರುವಂತಹ ಲೋಹದಿಂದ ಲಕ್ಷ್ಮೀನಾರಾಯಣರ ಪ್ರತಿಮೆಯನ್ನ ಮಾಡಿಸಿ ಲಕ್ಷ್ಮೀನಾರಾಯಣರನ್ನೇ ಆವಾಹನೆ ಮಾಡಿ ಪೂಜೆಯನ್ನು ಮಾಡಬೇಕು. ಇಲ್ಲಿ ಕೆಲವರು ಪುಣ್ಯ ಮಾಡ್ತಾರೆ, ನಾಂತಿ ಮಾಡ್ತಾರೆ. ನವಗ್ರಹಗಳ ಪೂಜೆ ಕೂಡ ಈ ದಶಮಿಯ ದಿನ ಮಾಡುವಂಥದ್ದು ಇದೆ. ಇನ್ನು ವಿಷ್ಣು ಸೂಕ್ತದ ಇದಂ ವಿಷ್ಣು ವಿಚಕ್ರಮೆ ಅನ್ನುವಂಥ ಮಂತ್ರಗಳಿಂದ, ತುಪ್ಪದಿಂದ ಹಾಗೆ ಅಶ್ವತ್ಥ ವೃಕ್ಷದ ಸಮಿತ್ತುಗಳಿಂದ ಹೋಮಿಸಬೇಕು ಅನ್ನುವಂಥದ್ದು ಇದೆ. ಇನ್ನು ಮಾರನೆಯ ದಿನ ಏಕಾದಶಿ ಇರುತ್ತೆ. ಆ ದಿನ ಉಪವಾಸ ಮಾಡಬೇಕು, ರಾತ್ರಿ ಜಾಗರಣೆಯನ್ನ ಮಾಡಬೇಕು, ಭಜನೆಯನ್ನ ಮಾಡ್ತಾ ಇರಬೇಕು. ಇನ್ನು ದ್ವಾದಶಿಯಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನಾದಿ ನಿತ್ಯ ವಿಧಿಗಳನ್ನು ಮುಗಿಸಿ ಕಲಶವನ್ನು ಸ್ಥಾಪನೆ ಮಾಡಿ ವಸ್ತ್ರ ಪುಷ್ಪಾದಿಗಳಿಂದ ಜನಾರ್ದನನನ್ನ ಆವಾಹನೆ ಮಾಡಬೇಕು. ಕಲಶದಲ್ಲಿ ಪಂಚರತ್ನ, ಪಂಚಚಿಗುರು ಇವುಗಳನ್ನ ಹಾಕಿ ತುಳಸಿಯ ಗಿಡದ ಬುಡದಲ್ಲಿಯೇ ಪೂಜೆಯನ್ನ ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ಪಂಚಾಮೃತ ಅಭಿಷೇಕವನ್ನು ಕೂಡ ತುಳಸಿಯ ಬುಡದಲ್ಲೇ ಮಾಡಬೇಕು, ಅಂದ್ರೆ ತುಳಸಿ ಕಟ್ಟೆಯ ಸಮೀಪದಲ್ಲೇ ಮಾಡಬೇಕು. ಸಹಸ್ರ ಶೀರ್ಷಾದಿ ಮಂತ್ರಗಳಿಂದ ಅಭಿಷೇಕವನ್ನ ಮಾಡಬೇಕು. ಹಳದಿ ಗೆಜ್ಜೆ ವಸ್ತ್ರಗಳನ್ನ ಈ ದಿನ ತುಳಸಿಗೆ ಮತ್ತೆ ಲಕ್ಷ್ಮೀನಾರಾಯಣರಿಗೆ ಏರಿಸಬೇಕು. ಯಜ್ಞೋಪವೀತವನ್ನ ಸಮರ್ಪಣೆ ಮಾಡಬೇಕು. ಇನ್ನು ಅಭಿಷಕ್ತವಾದಂತಹ ಲಕ್ಷ್ಮೀನಾರಾಯಣರ ಪ್ರತಿಮೆಗಳನ್ನ ಕಲಶದ ಮೇಲೆ ಸ್ಥಾಪನೆ ಮಾಡಿ ಪ್ರಾರ್ಥನೆಯನ್ನ ಮಾಡಿಕೊಳ್ಬೇಕು. ಹಾಗೆ ಲಕ್ಷ್ಮೀನಾರಾಯಣರಿಗೆ ಗಂಧ ಕುಂಕುಮಾದಿಗಳಿಂದ ಪೂಜೆಯನ್ನು ಮಾಡಬೇಕು, ವಸ್ತ್ರ ಸಮರ್ಪಣೆ ಮಾಡಬೇಕು. ಜೊತೆಗೆ ಈ ದಶಮಿಯ ದಿನ ಬೀಜಪೂರವನ್ನ ಅಂದ್ರೆ ಚೇಪೆ ಹಣ್ಣು, ಈ ಸೀಬೆ ಹಣ್ಣನ್ನ ನೈವೇದ್ಯವಾಗಿ ಇಡಬೇಕು. ಏಕಾದಶಿಯ ದಿನ ದಾಳಿಂಬೆಯನ್ನ ನೈವೇದ್ಯವಾಗಿ ಇಡಬೇಕು. ದ್ವಾದಶಿಯ ದಿನ 7 ವಿಧವಾದ ಫಲಗಳನ್ನ, ತೆಂಗಿನಕಾಯಿಯನ್ನ ಅರ್ಪಣೆ ಮಾಡಬೇಕು. 7 ಧಾನ್ಯಗಳ ವಿನಿಯೋಗ ಕೂಡ ನೈವೇದ್ಯದಲ್ಲಿ ಇರಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಇಲ್ಲಿ 3 ದಿನಗಳು ಕೂಡ ತುಳಸಿ ತ್ರಿರಾತ್ರ ವ್ರತವನ್ನ ಆಚರಣೆ ಮಾಡುವಂಥದ್ದು. ನಂತರ ಕೊನೆಯ ದಿನ ವಿಶೇಷ ಪೂಜೆಗಳನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಕ್ಷಮಾರ್ಪಣೆಯನ್ನ ಬೇಡಬೇಕು. ಅಂದ್ರೆ ಮಾಡಿರುವಂತಹ ಈ ಪೂಜಾದಿಗಳಲ್ಲಿ ಯಾವುದೇ ರೀತಿಯ ಲೋಪದೋಷಗಳಿದ್ರೂ ಕೂಡ ಅದನ್ನ ಮನ್ನಿಸ್ಬಿಡು ಅಂತ ಹೇಳಿ ತುಳಸಿ ಮಾತೆಯನ್ನ ಪ್ರಾರ್ಥಿಸಿಕೊಳ್ಬೇಕು. ಇನ್ನು ದಂಪತಿ ಭೋಜನವನ್ನು ಮಾಡಿಸಬೇಕು. ಅಂದ್ರೆ 3 ದಂಪತಿಗಳಿಗೆ ಕಡಿಮೆ ಇಲ್ಲದಂತೆ ದಂಪತಿಗಳಿಗೆ ವಸ್ತ್ರಾದಿಗಳನ್ನು ಕೊಟ್ಟು ಭೋಜನವನ್ನು ಮಾಡಿಸಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಕೆಲವರು ಈ ಸಂದರ್ಭದಲ್ಲೇ ಗೋದಾನವನ್ನ ಮಾಡ್ತಾರೆ. ಅದರಲ್ಲೂ ಈ ವ್ರತ ಮುಗಿದ ಮೇಲೆ ದ್ವಾದಶಿಯ ದಿನ ಗೋದಾನ ಅತ್ಯಂತ ಪ್ರಶಸ್ತವಾಗಿರುವಂಥದ್ದು. ಕೆಲವರು ನಿಜ ಗೋವನ್ನ ದಾನ ಮಾಡಿದ್ರೆ, ಕೆಲವರು ಬೆಳ್ಳಿಯ ಗೋವನ್ನ ತಂದು ಪೂಜೆ ಮಾಡಿ ಅದನ್ನ ದಾನ ಮಾಡುವಂಥದ್ದು ಕೂಡ ಇದೆ. ಇದರಿಂದ ಸಂಪತ್ತು ವೃದ್ಧಿಯಾಗುತ್ತೆ, ದೀರ್ಘ ಸೌಭಾಗ್ಯ ಆರೋಗ್ಯಾದಿಗಳು ಕೂಡ ಲಭಿಸುತ್ತೆ. ಮುಂದೆ ಹರಿಪದವನ್ನ ಸೇರ್ಲಿಕ್ಕೆ ಇದು ಬಹಳ ವಿಶೇಷವಾಗಿ ಅನುಕೂಲವನ್ನ ತಂದುಕೊಡುತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿನೇ ಈ ಕಾರ್ತಿಕ ಮಾಸದಲ್ಲಿ ಪ್ರತಿ ದಿನವೂ ಕೂಡ ಒಂದಲ್ಲ ಒಂದು ಹಬ್ಬ ಹರಿದಿನಗಳು ಇದ್ದೇ ಇರುವಂಥದ್ದು. ಈ ದಿನ ವಿಶೇಷವಾಗಿ ತುಳಸಿಯನ್ನ ಆರಾಧನೆ ಮಾಡಬೇಕು. ಇನ್ನು ನಮ್ಮ ಧರ್ಮಶಾಸ್ತ್ರ ಹೇಳೋ ಪ್ರಕಾರ ಈ ಕಾರ್ತಿಕ ಮಾಸದಲ್ಲಿ, ಅದರಲ್ಲೂ ಈ ಶುಕ್ಲ ಪಕ್ಷದ ದಶಮಿಯ ದಿನ ಮಾಡುವಂಥ ಇನ್ನೊಂದು ವ್ರತ ಅಂತ ಹೇಳಿದ್ರೆ ಅದು ಸಾರ್ವಭೌಮ ವ್ರತ. ಇಲ್ಲಿ ಉಪವಾಸವನ್ನು ಈ ದಿನ ಮಾಡಬೇಕು ಅಥವಾ ಏಕಭುಕ್ತವನ್ನು ಮಾಡಬೇಕು. ಅಂದರೆ ಒಂದೇ ಹೊತ್ತು ಊಟವನ್ನು ಮಾಡಬೇಕು ಅನ್ನುವಂಥದ್ದು. ಇನ್ನು ರಾತ್ರಿಯಲ್ಲಿ ಮನೆಯ ಹೊರಗೆ ಸಗಣಿಯಿಂದ 10 ದಿಕ್ಕನ್ನು ಸಾರಿಸಿ ರಂಗೋಲಿಯನ್ನು ಹಾಕಬೇಕು. 10 ದಿಕ್ಕುಗಳಲ್ಲಿಯೂ ಕೂಡ ಮಂಡಲವನ್ನು ಮಾಡಿದಂತಹ ಅಗ್ರದ ಬಾಳೆ ಎಲೆಯ ತುಂಡುಗಳನ್ನು ಹಾಕಿ ಅಪೂಪಗಳಿಂದ ಬಲಿಪ್ರದಾನವನ್ನು ಮಾಡಬೇಕು. ಇನ್ನು ಈ ಮೊದಲು ಪೂರ್ವ ದಿಕ್ಕಿಗೆ ಕುಳಿತು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಹಾಗೆ ಸಾರ್ವಭೌಮತ್ಯ ಸಿದ್ಧ್ಯರ್ಥಂ ಸಾರ್ವಭೌಮ ವ್ರತಂ ಕರಿಷ್ಯೆ ಅಂತ ಹೇಳ್ತಾ ಸಂಕಲ್ಪ ಮಾಡಿ ಸಗಣಿಯಿಂದ ತನ್ನ ಮುಂದಿನ ಭಾಗವನ್ನು ಶುದ್ಧ ಮಾಡಿಕೊಂಡು ಅದರ ಮೇಲೆ ಅಷ್ಟದಳ ಕಮಲವನ್ನು ಬರೆದು ಅಲ್ಲಿ ಗಣೇಶನನ್ನ ಆರಾಧನೆ ಮಾಡಬೇಕು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಜಗನ್ನಾಥನನ್ನ ಈ ಸಂದರ್ಭದಲ್ಲಿ ಪೂಜೆಯನ್ನು ಮಾಡಬೇಕು. ಇನ್ನು 10 ದಿಕ್ಕುಗಳಿಗೂ ಕೂಡ ಬಲಿಪ್ರದಾನವನ್ನು ಮಾಡಬೇಕು.
ಇಂದ್ರದೇವನಿಗೆ ಪೂರ್ವ ದಿಕ್ಕು, ಅಗ್ನಿದೇವನಿಗೆ ಆಗ್ನೇಯ ದಿಕ್ಕು, ಯಮನಿಗೆ ದಕ್ಷಿಣ ದಿಕ್ಕು, ನಿರ್ಯುತಿಗೆ ನೈಋತ್ಯ ದಿಕ್ಕು, ವರುಣನಿಗೆ ಪಶ್ಚಿಮ ದಿಕ್ಕು, ವಾಯುವಿಗೆ ವಾಯುವ್ಯ ದಿಕ್ಕು, ಸೋಮನಿಗೆ ಉತ್ತರ ದಿಕ್ಕು, ಈಶಾನ್ಯನಿಗೆ ಈಶಾನ್ಯ ದಿಕ್ಕು, ಬ್ರಹ್ಮನಿಗೆ ಊರ್ಧ್ವ ದಿಕ್ಕು, ಅನಂತನಿಗೆ ಅಧೋ ದಿಕ್ಕು. ಹೀಗೆ ದಶ ದಿಕ್ಕುಗಳಿಗೂ ಕೂಡ ಮಂತ್ರವನ್ನು ಪಠಣ ಮಾಡ್ತಾ ಬಲಿಯನ್ನ ಅರ್ಪಿಸಬೇಕು. ಈ ಶ್ಲೋಕಗಳನ್ನು ಬಹಳ ವಿಶೇಷವಾಗಿ ಪಾಪಕರ್ಮದ ಫಲವಾಗಿ ಮಾಡಿರುವಂಥದ್ದು. ಅಂದರೆ ಯಾರು ಪಾಪ ಮಾಡಿದ್ದಾರೋ ಅಂಥವರ ಪಾಪಗಳನ್ನು ಆಯಾ ದಿಕ್ಕಿನ ಅಧಿಪತಿಗಳು ಪರಿಹಾರ ಮಾಡಲಿ, ಇಷ್ಟಾರ್ಥವನ್ನು ನೀಡಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ದಶ ದಿಕ್ಕುಗಳಿಗೂ ಕೂಡ ಈ ಬಲಿಹರಣವನ್ನು ಮಾಡಬೇಕು ಅನ್ನುವಂಥದ್ದು. ಹಾಗಾಗಿನೇ ಇಲ್ಲಿ ಸಾರ್ವಭೌಮ ವ್ರತವನ್ನು ಮಾಡುವಂಥವ್ರಿಗೆ ಸಾರ್ವಭೌಮತ್ವ ಬರುತ್ತೆ. ಎಲ್ಲ ಕಡೆ ತಲೆ ಎತ್ತಿ ನಿಲ್ಲುವಂಥ ಒಂದು ಪ್ರಸಂಗ ಬರುತ್ತೆ. ಆತ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಥವಾ ಆಕೆ ಪ್ರಾರಂಭ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅತ್ಯಂತ ಬೇಗ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮತ್ತೆ ತಿಳಿದೋ ತಿಳಿಯದೆಯೋ ಮಾಡಿರುವಂತಹ ಪಾಪಗಳು ಇದರಿಂದ ನಿವಾರಣೆಯಾಗುತ್ತೆ. ಹಾಗಾಗಿ ಪಾಪರಹಿತನಾದಂತಹ ವ್ಯಕ್ತಿಯ ನಡತೆಯೇ ಬೇರೆ ರೀತಿಯಲ್ಲಿರುತ್ತೆ. ಹಾಗಾಗಿ ಎಲ್ಲರ ಎದುರಿಗೆ ಆತ ಸಾರ್ವಭೌಮನಂತೆ ಬದುಕುವಂಥದ್ದು, ಮಾತಾಡುವಂತಹ ಸಂದರ್ಭದಲ್ಲಿ ಒಬ್ಬರ ಕಣ್ಣಿಟ್ಟು ಮಾತಾಡುವಂಥದ್ದು, ಅಲ್ಲಿ ಕಳಂಕ ಇರಲ್ಲ, ದೋಷ ಇರಲ್ಲ. ಆ ರೀತಿಯಲ್ಲಿ ಆತನಿಗೆ ಧೈರ್ಯ ಸ್ಥೈರ್ಯಗಳು, ಆತ್ಮವಿಶ್ವಾಸಗಳು ಬಹಳ ವಿಶೇಷವಾಗಿ ಲಭಿಸುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಆದ್ದರಿಂದಲೇ ಈ ಕಾರ್ತಿಕ ಮಾಸದ ಈ ದಶಮಿಯ ದಿನ ಸಾರ್ವಭೌಮ ವ್ರತವನ್ನು ಆಚರಣೆ ಮಾಡಿ, ಇಲ್ಲ ದಶ ದಿಕ್ಕುಗಳ ಅಧಿಪತಿಗಳನ್ನು ಸ್ಮರಣೆ ಮಾಡ್ತಾ ಮಾಡಿರುವಂಥ ತಪ್ಪುಗಳನ್ನು, ಪಾಪಗಳನ್ನು ಮನ್ನಿಸು ಅಂತ ಹೇಳಿ ಕ್ಷಮೆಯನ್ನು ಕೋರಿ ಈ ದಿನ ಜಗನ್ನಾಥನನ್ನ ಪೂಜೆ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನದ ತುಳಸಿ ಪೂಜೆಯ ಜೊತೆಯಲ್ಲಿ ಸಾಲಿಗ್ರಾಮವನ್ನು ಇಟ್ಟು ಪೂಜೆ ಮಾಡ್ಬೋದು, ಗೋಮತಿ ಚಕ್ರವನ್ನು ಇಟ್ಟು ಪೂಜೆ ಮಾಡ್ಬೋದು, ಇಲ್ಲ ಶ್ರೀಕೃಷ್ಣನ ವಿಗ್ರಹ ಇದ್ರೆ ಅಥವಾ ಒಂದು ಫೋಟೋ ಇದ್ರೆ ಅದರ ಜೊತೆಗೆ ನವಿಲುಗರಿಯನ್ನ ಇಟ್ಟು ಕೂಡ ಪೂಜೆ ಮಾಡ್ಬೋದು ತುಳಸಿ ಕಟ್ಟೆಯ ಬಳಿಯಲ್ಲಿ. ಇದು ಕೂಡ ವಿಶೇಷವಾದಂತಹ ಒಂದು ಫಲವನ್ನು ತಂದುಕೊಡುತ್ತೆ. ಯಾರಿಗೆ ವಿವಾಹ ಆಗಿಲ್ಲ ಅಂಥವರು ಈ ದಿನ ತುಳಸಿಯ ಪೂಜೆಯನ್ನು ಮಾಡೋದ್ರಿಂದ ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ, ವಿವಾಹಾದಿ ಶುಭ ಕಾರ್ಯಗಳು ಮನೆಯಲ್ಲಿ ಜರುಗುತ್ತೆ, ಸಂತಾನ ಪ್ರಾಪ್ತಿಯಾಗುತ್ತೆ. ಇದಕ್ಕಾಗಿ ಕೃಷ್ಣನನ್ನ ಈ ದಿನ ಈ ತುಳಸಿಯ ಕಟ್ಟೆಯ ಬಳಿಯಲ್ಲಿ ಆರಾಧನೆ ಮಾಡಬೇಕು ಅನ್ನುವಂಥದ್ದಿದೆ. ಇನ್ನು ಈ ದಿನ ಪೂಜೆಗೆ ಅರಿಶಿನ, ಕುಂಕುಮ ಮತ್ತೆ ಬಳೆ ಇದನ್ನ ಮರೆಯದೇ ಇಟ್ಕೊಳ್ಬೇಕು ಅನ್ನುವಂಥದ್ದು. ಇನ್ನು ಹೂವು ಬಹಳ ಮುಖ್ಯವಾಗಿ ಪೂಜೆಗೆ ಬೇಕಾಗಿರುವಂಥದ್ದು. ಹಾಗೆ ಸೇವಂತಿಗೆ ಹೂವನ್ನ ಈ ದಿನ ಹೆಚ್ಚಾಗಿ ತುಳಸಿಯ ಪೂಜೆಗೆ ಬಳಸುವಂಥದ್ದು ಇದೆ. ಇನ್ನು ನೈವೇದ್ಯಕ್ಕೆ ಹಣ್ಣು ಹಂಪಲುಗಳನ್ನು ಇಟ್ಕೊಳ್ಳುವಂಥದ್ದು, ಇಲ್ಲ ಯಾವುದಾದ್ರೂ ಒಂದು ಸಿಹಿ ಪದಾರ್ಥವನ್ನು ನೀವೇ ಮನೆಯಲ್ಲಿ ತಯಾರಿಸಿ ಇಡುವಂಥದ್ದು. ಇನ್ನು ಕೃಷ್ಣನಿಗೆ ಪ್ರಿಯವಾದಂತಹ ಅವಲಕ್ಕಿಯನ್ನು ಕೂಡ ಈ ದಿನ ನೈವೇದ್ಯವಾಗಿ ಇಡುವಂಥದ್ದು ತುಂಬ ಒಳ್ಳೆಯದು. ಇನ್ನು ಕೆಲವರು ಈ ನೆಲ್ಲಿಕಾಯಿ ದೀಪವನ್ನು ಹಚ್ಚುವಂಥದ್ದಿದೆ. ಅದರಲ್ಲೂ ಈ ದಿನ ಪಂಚದೀಪಗಳನ್ನು ಹಚ್ಚಬೇಕು ಅನ್ನುವಂಥದ್ದು ತುಂಬ ಶುಭಕರ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಈ ದಿನ ಮೊದಲು ಗಣಪತಿ ಪೂಜೆಯಿಂದ ಆರಂಭ ಮಾಡಿ, ನಂತರ ಮನೆ ದೇವರನ್ನ ಪೂಜೆ ಮಾಡಿ ಸ್ಮರಣೆ ಮಾಡಿಕೊಳ್ಳಿ, ನಂತರ ತುಳಸಿ ದೇವಿಯನ್ನ ಪೂಜೆ ಮಾಡಿ, ತದನಂತರ ವಿಷ್ಣುವನ್ನ ಪೂಜೆ ಮಾಡಿ. ಈ ಪೂಜೆಗೆ ನೀವು ಕನಿಷ್ಠ 5 ಜನ ಮುತ್ತೈದೆಯರನ್ನ ಆಹ್ವಾನ ಮಾಡಿ ಅವರಿಗೆ ಅರಿಶಿನ ಕುಂಕುಮಾದಿಗಳನ್ನ ಕೊಡಿ, ಅವರ ಆಶೀರ್ವಾದವನ್ನ ಪಡ್ಕೊಳ್ಳಿ. ಇದರಿಂದ ತುಳಸಿ ದೇವಿಯ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ. ಈಗಾಗಲೇ ಹೇಳಿರುವಂತಹ ರೀತಿಯಲ್ಲಿ ಸರ್ವ ವಿಧದಲ್ಲೂ ಕೂಡ ತಾಯಿಯ ಅನುಗ್ರಹ ಉಂಟಾಗುತ್ತೆ. ಹಾಗೆ ಮಂಗಳಕರವಾದಂತಹ ವಿಚಾರಗಳೇ ಮನೆಯಲ್ಲಿ ನಡೀತಾ ಇರುತ್ತೆ. ಇದರಿಂದ ಮನಸ್ಸಿಗೆ ಆಗಿರುವಂತಹ ನೋವು, ದುಃಖ, ಪಾಪಕರ್ಮಗಳ ಭೀತಿ, ಭಯ ಇದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ. ಮನಸ್ಸು ಆಧ್ಯಾತ್ಮಿಕ ವಿಚಾರಗಳತ್ತ ಹೊರಳಲಿಕ್ಕೆ, ಹಾಗೆ ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿಕ್ಕೆ ಈ ಸಂದರ್ಭ ಅತ್ಯಂತ ಉತ್ತಮವಾಗಿರುವಂಥದ್ದು. ಇದನ್ನು ನೀವು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ತುಂಬ ನೆಮ್ಮದಿ ಇರುತ್ತೆ, ಸಂತೋಷ ಇರುತ್ತೆ. ಅದರಲ್ಲೂ ನಿಮ್ಮ ಸ್ಥಾನದ ಅರಿವಿದ್ದುಕೊಂಡೇ ಕೆಲಸವನ್ನು ಮಾಡುವಂಥ ಒಂದು ಸ್ವಭಾವ ಇದೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅತ್ಯಂತ ಜವಾಬ್ದಾರಿ ಇರುತ್ತೆ. ಹಾಗೆ ಈ ದಿನ ಕುಟುಂಬದಲ್ಲೂ ಕೂಡ ಒಂದು ಸೌಖ್ಯ ಇದೆ, ನೆಮ್ಮದಿ ಇದೆ. ಕುಟುಂಬಸ್ಥರು ಕೂಡ ನಿಮ್ಮ ಒಂದು ಯೋಜನೆಗಳಿಗೆ ಪೂರ್ಣವಾದ ಸಹಕಾರವನ್ನು ನೀಡುವಂಥ ಸಾಧ್ಯತೆಗಳು ಕೂಡ ಇದೆ. ಬಂಧು ಮಿತ್ರರ ಸಮಾಗಮ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಕಷ್ಟ ಸುಖಗಳ ವಿಚಾರ ವಿನಿಮಯ ಆಗುವಂಥದ್ದು ಕೂಡ ಇದೆ.
ಇನ್ನು ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ತುಂಬ ಮನ್ನಣೆ ಇದೆ. ಅದರಲ್ಲೂ ನೀವು ಹಿಡಿದಂತಹ ಕೆಲಸ ಕಾರ್ಯಗಳು, ನಿಮ್ಮ ಪ್ರಯಾಣಗಳು ಕೂಡ ಈ ದಿನ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ದಾನ ಧರ್ಮಾದಿಗಳ ವಿಚಾರದಲ್ಲೂ ಕೂಡ ತುಂಬ ಆಸಕ್ತಿ ಇದೆ. ಭಗವಂತನ ಸೇವೆ, ಆರಾಧನೆ, ಧಾರ್ಮಿಕ ವಿಚಾರ ಇದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ಸಾಧ್ಯತೆಗಳಿದೆ. ಮನಸ್ಸಿಗೆ ತುಂಬ ಸಂತೋಷ ಸಿಕ್ಕುವಂಥ ಸಂದರ್ಭ ಇದು. ಇನ್ನು ಈ ದಿನದಲ್ಲಿ ಕೆಲವರಿಗೆ ವಿವಾಹ ಯೋಗ ಇದೆ, ಕೆಲವರಿಗೆ ವಾಹನ ಯೋಗ ಇದೆ, ಕೆಲವರಿಗೆ ಧನ ಯೋಗ ಇದೆ, ಕೆಲವರಿಗೆ ಸ್ತ್ರೀ ಸಂಬಂಧಿತ ವ್ಯವಹಾರಗಳಿಂದ ತುಂಬ ಅನುಕೂಲತೆಗಳು ಇರುತ್ತೆ. ಆರೋಗ್ಯದಲ್ಲಿ ಈ ದಿನ ನಿಮಗೆ ಒಂದು ಹೊಸ ಚೈತನ್ಯ ಇದೆ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಒಂದು ವಿಚಾರಧಾರೆಗಳಲ್ಲಿ ನಿಮಗೆ ನೀವು ಅಂದುಕೊಂಡಂತಹ ಕೆಲಸಗಳನ್ನು ಪೂರೈಸಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕತ್ತೆ. ಒಳ್ಳೆಯ ಯೋಗ ಇರುವಂತಹ ದಿನ. ಹಾಗೆ ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ದುಸ್ಸಾಹಸವನ್ನು ಮಾತ್ರ ಮಾಡಬೇಡಿ. ಅದೃಷ್ಟದ ಜೊತೆ ಆಟ ಆಡುವಂಥದ್ದನ್ನು ಈ ದಿನ ಸ್ವಲ್ಪ ನಿರ್ಬಂಧಿಸಬೇಕಾಗುತ್ತೆ. ಇದರಿಂದ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲಿಸನ್ನು ಈ ದಿನ ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳಿರುತ್ತೆ. ಗ್ರಹಗತಿಗಳು ನಿಮಗೆ ಮಿಶ್ರ ಫಲವನ್ನು ತೋರಿಸ್ತಾ ಇದೆ. ಹಾಗಾಗಿನೇ ಕೆಲವೊಂದು ವಿಚಾರಗಳು ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆಯುವಂಥ ಸಾಧ್ಯತೆ ಇರುತ್ತೆ. ನಿಮಗೆ ಇಷ್ಟ ಇಲ್ಲ, ಆದರೂ ಕೂಡ ಆ ಕೆಲಸವನ್ನು ಮಾಡಬೇಕು ಅಂತಹ ಒಂದು ನಿರ್ಬಂಧದಲ್ಲಿ, ದಾಕ್ಷಿಣ್ಯದಲ್ಲಿ ಈ ದಿನ ಇರುವಂಥ ಸಂದರ್ಭ ಇದೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ತೀವ್ರತರವಾದಂಥ ಒಂದು ಸ್ಪರ್ಧೆ ಇದೆ. ಕಾಂಪಿಟೇಷನ್ ಅನ್ನುವಂಥದ್ದು ತುಂಬ ಇರುತ್ತೆ. ಅದರಲ್ಲಿ ಗೆದ್ದು ನೀವು ನಿಲ್ಲಬೇಕು ಅಂತ ಹೇಳಿದ್ರೆ ನೀವು ಒಂದು ಎಕ್ಸ್ಟ್ರಾ ಎನರ್ಜಿಯನ್ನು ಈ ದಿನ ಹಾಕಬೇಕಾಗತ್ತೆ. ಹಾಗೆ ಈ ದಿನದ ವಿಚಾರಗಳು ನಿಮಗೆ ಕೆಲವೊಂದು ಸಂದರ್ಭಗಳಲ್ಲಿ ಹಿನ್ನಡೆಯನ್ನು ತರಬಹುದು. ಹಾಗಾಗಿ ಹಿನ್ನಡೆ ಆಯಿತು, ಸೋಲಾಯಿತು, ನಷ್ಟ ಆಯಿತು ಅಂತ ಹೇಳಿ ಎದೆಗುಂದಬೇಡಿ. ನಿಮ್ಮ ಒಂದು ಪ್ರಯತ್ನವನ್ನು ಮಾತ್ರ ಮುಂದುವರಿಸ್ತಾ ಇರಿ. ಇನ್ನು ಈ ದಿನ ಕುಟುಂಬದ ಜೊತೆಯಲ್ಲಿ ಒಂದು ಪ್ರಯಾಣದ ಯೋಜನೆಯನ್ನು ರೂಪಿಸ್ತಾ ಇರ್ಬೋದು. ಆದರೆ ಪೂರ್ವ ಸಿದ್ಧತೆಯ ಕಡೆ ತುಂಬ ಗಮನ ಕೊಡಬೇಕಾಗತ್ತೆ. ಇನ್ನು ಹಣಕಾಸಿನ ಸ್ಥಿತಿಯಲ್ಲಿಯೇನೋ ಅಲ್ಪ ಸ್ವಲ್ಪ ಪ್ರಗತಿ ಅನ್ನುವಂಥದ್ದಿದೆ. ಆದರೆ ಈ ಲೇವಾದೇವಿ ವ್ಯವಹಾರ ಮಾಡುವಂಥವರು ಈ ದಿನ ಯಾವುದೇ ವ್ಯವಹಾರಕ್ಕೆ ಕೈ ಹಾಕಬೇಡಿ. ಇನ್ನು ಈ ದಿನ ದೂರದ ಗೆಳೆಯರಿಂದಲೂ ಕೂಡ ನಿಮಗೆ ಸಹಾಯ ಸಿಕ್ಕುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನದ ಸಂವಹನ ಚೆನ್ನಾಗಿದೆ, ಅಂದರೆ ಕಮ್ಯುನಿಕೇಷನ್ ಚೆನ್ನಾಗಿದೆ. ಹಾಗಾಗಿ ನಿಮಗೆ ಏನು ಬೇಕು ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿ ಕೇಳಿ ಪಡ್ಕೊಳ್ಳುವಂಥದ್ದು, ಅದನ್ನು ಅನುಭವಿಸುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ಕೆಲವು ಕಾನೂನಿನ ವಿಚಾರಗಳೇನಿದೆ ಅದು ಸ್ವಲ್ಪ ದುಬಾರಿ ಆಗ್ಬೋದು. ಹಾಗಾಗಿ ಕಾನೂನನ್ನು ಉಲ್ಲಂಘನೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ನಿಮ್ಮ ಪರವಾಗಿಯೇ ಕೆಲವು ಕೆಲಸಗಳಾಗ್ತಾ ಇದೆ ಅಂತ ಹೇಳಿ ಒಂದು ಓವರ್ ಕಾನ್ಫಿಡೆನ್ಸನ್ನು ಕೂಡ ಇಟ್ಕೊಳ್ಬೇಡಿ. ಎಲೆ ಮರೆ ಕಾಯಿಯಂತೆ ಈ ದಿನ ಇರುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ತಾಯಿ ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ದುರ್ಗಾದೇವಿಯನ್ನು ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥದ್ದು. ಅದರಲ್ಲೂ ಯಾವುದೇ ಒಂದು ಹೊಸ ವ್ಯವಹಾರಗಳನ್ನು ಆರಂಭ ಮಾಡುವ ಮೊದಲು ಅದರ ಸಾಧಕ ಬಾಧಕಗಳನ್ನು ನೀವು ಪರಿಶೀಲನೆ ಮಾಡಬೇಕು. ಒಮ್ಮೆ ಮಾಡಿದ್ದೀರಿ, ಮತ್ತೊಮ್ಮೆ ಮಾಡುವಂಥದ್ದು ತುಂಬ ಸೂಕ್ತ. ಹಾಗೆ ಆಸ್ತಿ ಖರೀದಿಯಾಗಲಿ, ಸ್ಥಿರಾಸ್ತಿ ವಿಚಾರವಾಗಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾರನ್ನೂ ಕೂಡ ಈ ದಿನ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ನಂಬೋದಾದರೆ ದಾಖಲೆ ಪತ್ರಗಳ ನೆರವಿನಿಂದ ಮಾತ್ರ ನಂಬಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಪ್ರಮುಖ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಿಮ್ಮ ಪಾಲುದಾರರ ಅಭಿಪ್ರಾಯವನ್ನು ಕೂಡ ಪಡ್ಕೊಳ್ಬೇಕಾಗತ್ತೆ. ಕೆಲವೊಮ್ಮೆ ಅವರನ್ನು ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿ ನೀವೇ ಸುವಮೊಟ್ಟೋ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬಹುದು. ಇದು ಮುಂದೆ ಸ್ವಲ್ಪ ಅಪವಾದಕ್ಕೆ ಕಾರಣ ಆಗಿಬಿಡುತ್ತೆ. ಈ ದಿನವೇ ಈ ಜಾಗೃತಿಯನ್ನು ವಹಿಸಬೇಕಾಗತ್ತೆ. ಇನ್ನು ಈ ದಿನದ ಸೌಹಾರ್ದಯುತವಾದಂತಹ ಸಂಬಂಧದಿಂದ, ಉತ್ತಮವಾದಂತಹ ಮಾತುಕತೆಯಿಂದ ಮಾತ್ರ ನಿಮಗೆ ನೆಮ್ಮದಿ ಸಿಕ್ಕತ್ತೆ. ಹಾಗಾಗಿ ಈ ಶಾಂತಿ, ನೆಮ್ಮದಿ, ಹಾಗೆ ಮನಸ್ಸಿಗೆ
ಮನರಂಜನೆ ಇದು ಎಲ್ಲಿಂದ ಸಿಕ್ಕತ್ತೆ, ಹೇಗೆ ಸಿಕ್ಕತ್ತೆ, ಅದರ ಬಗ್ಗೆ ಈ ದಿನ ಬಹಳ ವಿಶೇಷವಾಗಿ ತಿಳುವಳಿಕೆಯನ್ನು ಪಡ್ಕೊಳ್ತೀರಿ. ಇಲ್ಲಿ ಒಂದು ಜ್ಞಾನ ಸಂಪಾದನೆ ಆಗುತ್ತೆ. ಹಾಗೆ ಈ ದಿನ ನಿಮ್ಮನ್ನು ಹೊಗಳುವಂಥವರು, ನಿಮ್ಮ ಅಂತರಂಗವನ್ನು ಬಲ್ಲವಂಥವರು ಈ ದಿನ ನಿಮ್ಮ ಜೊತೆಯಲ್ಲಿರ್ತಾರೆ. ಇದು ನಿಮಗೆ ಸ್ವಲ್ಪ ಧನಾತ್ಮಕವಾಗಿ ಒಳ್ಳೆಯ ಫಲವನ್ನೇ ತಂದು ಕೊಡ್ಬೋದು. ಆದರೆ ಈ ದಿನ ನಿಮ್ಮನ್ನು ಹೊಗಳುವಂಥವರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಈ ದಿನದಲ್ಲಿ ದೊಡ್ಡ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವ ಮೊದಲು ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯದ ಬಗ್ಗೆ, ನಿಮಗೆ ಇರುವಂಥ ಕಾಲಾವಕಾಶದ ಬಗ್ಗೆ ಯೋಚನೆ ಮಾಡಿ ಆ ಕೆಲಸವನ್ನು ವಹಿಸ್ಕೊಳ್ಬೇಕಾಗತ್ತೆ. ವಾಹನ ಚಲಾಯಿಸುವ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಅದೃಷ್ಟದ ದಿನ. ಯಾಕೆಂದರೆ ನಿಮ್ಮ ಅದೃಷ್ಟ ಈ ದಿನ ನಿಮ್ಮನ್ನು ತುಂಬ ಚೆನ್ನಾಗಿ ಬೆಂಬಲಿಸುತ್ತೆ. ಯಾರು ಕೈ ಬಿಟ್ಟರೂ ಕೂಡ, ಯಾರು ಕೈ ಕೊಟ್ಟರೂ ಕೂಡ ಈ ದಿನ ನಿಮ್ಮ ಅದೃಷ್ಟ ನಿಮಗೆ ಕೈ ಕೊಡಲ್ಲ, ನಿಮ್ಮ ಜೊತೆಯಲ್ಲೇ ಇರುತ್ತೆ, ಬೆನ್ನೆಲುಬಾಗಿ ಇರುತ್ತೆ. ಅದರಲ್ಲೂ ವ್ಯವಹಾರ ಮಾಡುವಂಥವ್ರಿಗೆ ಈ ಸಂದರ್ಭ ಸ್ವಲ್ಪ ಗೊಂದಲದಲ್ಲಿ ಇರುವಂಥದ್ದು. ಆದರೆ ಆ ಗೊಂದಲವನ್ನು ನಿವಾರಣೆ ಮಾಡಿಕೊಳ್ಳುವಂಥ ಪ್ರಯತ್ನ ಈ ದಿನ ಆದರೆ ಅದು ಸಕ್ಸಸ್ಸನ್ನು ಕಾಣುತ್ತೆ. ಹಾಗಾಗಿ ಈ ದಿನ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳನ್ನು ಕೂಡ ಪ್ರಾರಂಭ ಮಾಡಿ ಮುಂದುವರಿಸಿ. ಹಾಗೆ ನಿಮಗೆ ಯಾವುದೇ ವಿಚಾರದಲ್ಲಿ ಅನುಮಾನ ಇದ್ದರೆ ಅಥವಾ ಇನ್ನೂ ಸ್ವಲ್ಪ ಕ್ಲಾರಿಫಿಕೇಷನ್ ಬೇಕು ಅನ್ನುವಂಥದ್ದಿದ್ದರೆ ಆ ವಿಚಾರವನ್ನು ಸಂಬಂಧಪಟ್ಟವರ ಜೊತೆಯಲ್ಲಿ ಚರ್ಚೆ ಮಾಡಿ ನೀವು ಆ ಒಂದು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನಿಮ್ಮ ಜೀವನ ಸಂಗಾತಿಯ ಬಗ್ಗೆ ಹೆಚ್ಚು ಚಿಂತೆ ಮಾಡುವಂಥ ಸಾಧ್ಯತೆ ಇದೆ. ಆದರೆ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ನೀವು ದೇವರ ಮೇಲೆ ಭಾರ ಹಾಕಿ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಕೂಡ. ಹಾಗಾಗಿ ಕುಟುಂಬಕ್ಕಾಗಿ, ಮುಂದಿನ ಭವಿಷ್ಯಕ್ಕಾಗಿ ಈ ದಿನ ನಿಮಗೆ ಒಂದು ಒಳ್ಳೆಯ ಕಮಿಟ್ಮೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ಆನೆ ನಡೆದದ್ದೇ ದಾರಿ ಅನ್ನುವಂಥ ರೀತಿಯಲ್ಲಿ ಕೆಲವು ವಿಚಾರಗಳಲ್ಲಿ ಯಾರ ಮಾತನ್ನು ಕೂಡ ಈ ದಿನ ನೀವು ಕೇಳಿಸ್ಕೊಳ್ಳಲ್ಲ, ಸಲಹೆ ಬೇಡ ಅಂತ ಅನಿಸುತ್ತೆ. ಆದರೆ ಪ್ರಮುಖ ವಿಚಾರಗಳಲ್ಲಿ ಈ ದಿನ ಹಿರಿಯರ ಅನುಭವಸ್ಥರ ಮಾತುಗಳನ್ನು ಕೇಳಿಸ್ಕೊಳ್ಳುವಂಥದ್ದು ತುಂಬ ಮುಖ್ಯ, ಅಗತ್ಯ ಕೂಡ ಇದೆ. ಹಾಗಾಗಿನೇ ಈ ದಿನ ಹಿರಿಯರ ಗುರುಗಳ ಮಾರ್ಗದರ್ಶನದಂತೆ ಸಲಹೆಯಂತೆ ಮುಂದುವರಿಯುವಂಥದ್ದು ತುಂಬ ಉತ್ತಮ. ಇನ್ನು ದೂರದ ಪ್ರಯಾಣದ ಯೋಗ ಇದೆ. ನಿಮಗೆ ವ್ಯವಹಾರಗಳಲ್ಲಿ ಪ್ರಗತಿ ಇದೆ. ಹಾಗೆ ಈ ದಿನದ ವಿಚಾರಗಳಲ್ಲಿ ನಿಮಗೆ ಸಂಪೂರ್ಣವಾದಂಥ ಒಂದು ವಿಶ್ವಾಸ ಇದೆ, ಸಂತೋಷ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ಆತ್ಮವಿಶ್ವಾಸ ತುಂಬಿರುವಂಥ ದಿನ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಸಕ್ಸಸ್ ಅನ್ನುವಂಥದ್ದು ಇದೆ. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಸಂಪೂರ್ಣವಾದಂಥ ಒಂದು ಅರಿವಿದೆ, ಅನುಭವ ಇದೆ. ಹಾಗಾಗಿ ಈ ದಿನ ಎಲ್ಲೂ ಕೂಡ ನೀವು ಎಡವಲ್ಲ, ಎಲ್ಲೂ ಕೂಡ ದುಂದು ವೆಚ್ಚ ಮಾಡಲ್ಲ. ಇನ್ನು ಈ ದಿನದ ಉತ್ತರಾರ್ಧದಲ್ಲಿ ನಿಮಗೆ ಯಶಸ್ಸು ಸಂಪೂರ್ಣವಾಗಿ ಸಿಕ್ಕತ್ತೆ. ಆದರೆ ಈ ಬೆಳಗಿನ ಅವಧಿಯಲ್ಲಿ ಇರುವಂಥ ಈ ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಏನಿದೆ, ಇದು ಯಾವ ಕೆಲಸವನ್ನು ಹೇಗೆ ಆರಂಭ ಮಾಡಬೇಕು ಅನ್ನೋಂಥದ್ರಲ್ಲಿ ಸ್ವಲ್ಪ ತೊಡಕಿರುತ್ತೆ, ಸ್ವಲ್ಪ ಗೊಂದಲ ಇರುತ್ತೆ. ಹಾಗೆ ಈ ದಿನ ಪ್ರಮುಖವಾದ ಅಭಿಪ್ರಾಯವನ್ನು ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರಿಂದ ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ವಿಶೇಷವಾಗಿ ಪ್ರಯಾಣ ಮಾಡುವಂಥ ಸಂದರ್ಭ, ನಿಮಗೆ ಶುಭ ಲಾಭಗಳು ಕೂಡ ಈ ದಿನ ಉಂಟಾಗುವಂಥದ್ದು. ಆದರೆ ಈ ಮುಖ್ಯವಾದಂಥ ವಿಚಾರಗಳಿಗೆ ಹೋಗುವಾಗ ನೀವು ಎಷ್ಟು ಜನ ಹೋಗಬೇಕು, ಹೇಗೆ ಹೋಗಬೇಕು, ಯಾವಾಗ ಹೋಗಬೇಕು, ಇಂಥ ವಿಚಾರಗಳಲ್ಲಿ ಸ್ವಲ್ಪ ಪೂರ್ವ ಸಿದ್ಧತೆ ಇದ್ದರೆ ಉತ್ತಮ. ಇನ್ನು ಈ ದಿನ ನಿಮ್ಮ ಮನೋಭಾವಕ್ಕಿಂತ ಜವಾಬ್ದಾರಿಯೇ ಮುಖ್ಯ ಅನ್ನುವಂಥ ಅರಿವು ನಿಮಗೆ ಗೊತ್ತಾಗುತ್ತೆ. ಹಾಗೆ ಆತ್ಮವಿಶ್ವಾಸ ತುಂಬಿ ತುಳುಕ್ತಾ ಇರೋದ್ರಿಂದ ಈ ದಿನ ಕೆಲವು ಹೊಸ ವಿಚಾರಗಳಿಗೆ ಕೈ ಹಾಕುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಮಾನಸಿಕವಾಗಿ ಸಿದ್ಧರಾಗೂ ಇರ್ತೀರಿ. ಹಾಗೆ ಈ ದಿನ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಸಾಕು, ಕೆಲಸಗಳು ಕೂಡ ಪೂರ್ಣ ಆಗುತ್ತೆ. ಜೊತೆಗೆ ನಿಮ್ಮ ವೈಯಕ್ತಿಕ ಆರೋಗ್ಯವನ್ನು ಈ ದಿನ ಸ್ವಲ್ಪ ನೋಡಿಕೊಳ್ಬೇಕಾಗತ್ತೆ.
ಇನ್ನು ಮಿತ್ರರ ಭೇಟಿ ನಿಮಗೆ ಸಂತೋಷವನ್ನು ತರುತ್ತೆ. ಹಾಗೆ ಮನೆಗೆ ಬೇಕಾಗಿರುವಂತಹ ಕೆಲವು ಸೌಲಭ್ಯದ ಸಲಕರಣೆಗಳನ್ನು, ವಸ್ತುಗಳನ್ನು, ಸಾಮಗ್ರಿಗಳನ್ನು ಖರೀದಿ ಮಾಡುವಂಥದ್ದು ಈ ದಿನ ಕಂಡು ಬರ್ತಾ ಇದೆ. ಒಟ್ಟಾರೆ ಈ ದಿನ ಮಹಾಲಕ್ಷ್ಮಿಯ ಆರಾಧನೆಯಿಂದ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಅತ್ಯುತ್ತಮವಾದಂತಹ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ನಿಮ್ಮ ಯೋಗ್ಯತೆಗೆ, ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಾದಂಥ ಫಲಗಳು ನಿಮಗೆ ಸಿಕ್ಕಲ್ಲ. ಹಾಗಾಗಿ ಶ್ರಮ ಜಾಸ್ತಿ, ಫಲಿತಾಂಶ ಕಡಿಮೆ ಅನ್ನುವಂಥ ಸಂದರ್ಭ ಇರುತ್ತೆ. ಆದರೂ ಕೂಡ ನಗುನಗ್ತಾ ಕೆಲಸವನ್ನು ಮಾಡ್ತೀರಿ. ಅದು ನಿಮಗೆ ಇರುವಂಥ ಒಂದು ಪ್ಲಸ್ ಪಾಯಿಂಟ್ ಅದು. ಇನ್ನು ಈ ದಿನ ನಿಮಗೆ ಪ್ರಯೋಜನಕಾರಿಯಾಗಿರಬೇಕು. ಮಾಡುವ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ಲಾಭಗಳು ಬರಬೇಕು ಅಂತ ಹೇಳಿದ್ರೆ ಕೆಲಸಗಳನ್ನು ತುಂಬ ನಿಧಾನವಾಗಿ, ಸಾವಕಾಶವಾಗಿ ಆರಂಭ ಮಾಡಬೇಕು. ಆತುರವಾಗಿ ಯಾವುದೇ ನಿರ್ಣಯವನ್ನು ಕೈಗೊಂಡು ವ್ಯಾಪಾರದಲ್ಲಿ ನೀವು ಕೂರಬಾರದು ಈ ದಿನದಲ್ಲಿ. ಇನ್ನು ಈ ದಿನ ಕೆಲವು ವಿಚಾರಗಳಲ್ಲಿ ತುಂಬ ಜಾಗ್ರತೆ ಬೇಕು. ಅದರಲ್ಲೂ ಸ್ತ್ರೀಯರ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ, ಆಸ್ತಿಪಾಸ್ತಿಗೆ ಸಂಬಂಧಪಟ್ಟಂಥ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕು. ನಿಮಗೆ ನಿಮ್ಮವರೇ ಶತ್ರುಗಳು ಈ ಸಂದರ್ಭದಲ್ಲಿ. ಅದರಲ್ಲೂ ಕಲಿಯುಗದಲ್ಲಿ ಈ ಶತ್ರುಗಳು ಮಿತ್ರರಂತೆ ಬರ್ತಾರಂತೆ. ಹಾಗಾಗಿ ನಿಮ್ಮ ಮಿತ್ರರು ಯಾರಿದ್ದಾರೆ ಅವರ ಕಡೆ ಈ ದಿನ ಒಂದು ಕಣ್ಣಿಟ್ಟಿರಬೇಕಾಗತ್ತೆ, ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ತೆಗೆದುಕೊಂಡಂತಹ ನಿರ್ಧಾರದಲ್ಲಿ ನೀವು ಅದಲು ಬದಲು ಮಾಡುವಂಥದ್ದನ್ನು ಮಾಡಬೇಡಿ. ಅಂದರೆ ನೀವು ತೆಗೆದುಕೊಂಡಂತಹ ನಿರ್ಧಾರದ ಕಡೆ ಗಮನ ಕೊಡಬೇಕು. ಇದು ಸಾಮಾಜಿಕ ದೃಷ್ಟಿಕೋನದಿಂದ ತುಂಬ ಅಗತ್ಯವಾಗಿರುವಂಥ ಒಂದು ಕ್ರಮ. ಹಾಗೆ ಈ ದಿನ ಯಾರಿಗೂ ಕೂಡ ಭರವಸೆಗಳನ್ನು ಕೊಡಬೇಡಿ. ಕೊಟ್ಟರೆ ಅದನ್ನು ಈಡೇರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಅಪಹಾಸ್ಯಕ್ಕೆ ಗುರಿಯಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಧರ್ಮ ಕಾರ್ಯಗಳಿಗೆ ಸ್ವಲ್ಪ ಹಣವನ್ನು ಖರ್ಚು ಮಾಡುವಂತಹ ಸಂದರ್ಭ ಕೂಡ ಬರಬಹುದು. ಅದನ್ನು ನೋಡಿಕೊಂಡು ವಿತರಣೆ ಮಾಡುವಂಥದ್ದು. ಹಾಗೆ ಈ ದಿನ ಮಿತ್ರರಿಂದ ಪಡ್ಕೊಳ್ಳುವಂತಹ ಸಹಾಯ ಸಹಕಾರಗಳ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಲಿ, ಒಂದು ಚೌಕಟ್ಟಿನೊಳಗೆ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಪಾರ್ವತಿ ಪರಮೇಶ್ವರರನ್ನು ಆರಾಧನೆ ಮಾಡಿ, ಪಾರ್ವತಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ನಿಮ್ಮ ಸಹನೆಯನ್ನು ಈ ದಿನ ಕಾಪಾಡಿಕೊಳ್ಳುವಂಥ ಸಂದರ್ಭ ಇದೆ. ಸಹನೆ ಜಾಸ್ತಿ ಆಗಬೇಕು. ಅಂದರೆ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಈ ದಿನ ಕಿರಿಕಿರಿ ಆಗುವಂಥದ್ದು ಇದೆ. ಬಂಧುಗಳೋ ಮಿತ್ರರೋ ಈ ದಿನ ನಿಮ್ಮಲ್ಲಿರುವಂತಹ ತಪ್ಪುಗಳನ್ನು, ದೋಷಗಳನ್ನು ಎತ್ತಿ ತೋರಿಸುವಂಥದ್ದು ಇರುತ್ತೆ. ಹಾಗಾಗಿ ತಾಳ್ಮೆಯಿಂದ ಮಾತ್ರ ಈ ದಿನ ವ್ಯವಹಾರಗಳನ್ನು ನೀವು ಎದುರಿಸಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಯಾವುದೇ ಭಿನ್ನಾಭಿಪ್ರಾಯ, ಯಾವುದೇ ಕಲಹ, ಮಾತುಕತೆ, ಚಕಮಕಿ ಇತ್ತದಕ್ಕೆ ಈ ದಿನ ನೀವು ಇನ್ವಾಲ್ವ್ ಆಗಬೇಡಿ. ಆದಷ್ಟು ಇಂಥ ವಿದ್ಯಮಾನಗಳಿಂದ ದೂರ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಸೌಕರ್ಯಗಳ ವಿಚಾರವಾಗಿ, ನಿಮ್ಮ ಒಂದು ಕಂಫರ್ಟ್ ಝೋನ್ ವಿಚಾರವಾಗಿ ಈ ದಿನ ಬಹಳಷ್ಟು ಯೋಚನೆ ಮಾಡುವಂಥದ್ದು ಇದೆ. ನಾಳೆ ಹೇಗೆ ಏನು ಅನ್ನುವಂಥ ಒಂದು ಚಿಂತೆ ಕೂಡ ಕಾಡುತ್ತೆ. ಆದರೆ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲ್ಲ. ದೇವರಲ್ಲಿ, ಭಗವಂತನಲ್ಲಿ ಆತ್ಮವಿಶ್ವಾಸ ಇರಲಿ, ನಿಮ್ಮ ಶಕ್ತಿ ಸಾಮರ್ಥ್ಯದಲ್ಲಿ ನಿಮಗೆ ನಂಬಿಕೆ ಇರಲಿ. ನಾಳೆ ಒಳ್ಳೆಯದೇ ಆಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಕುಟುಂಬಸ್ಥರ ವಿಚಾರವಾಗಿ ಅವರು ಮಾಡುವಂಥ ಒಂದು ವಿದ್ಯಮಾನಗಳಿರ್ಬೋದು ಅಥವಾ ಅವರ ಮಾತುಕತೆ ಇರ್ಬೋದು, ನಿಮಗೆ ಇಷ್ಟ ಆಗಲ್ಲ. ಹಾಗಾಗಿ ಅವರ ಮೇಲೂ ಕೂಡ ಇದನ್ನು ಕೋಪ ಮಾಡಿಕೊಳ್ಳುವಂಥ ಸಂದರ್ಭ ಬರ್ಬೋದು. ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಲೇಬೇಕಾಗುತ್ತೆ. ಇನ್ನು ಬಹಳ ಚಾಣಾಕ್ಷತನದ ಬುದ್ಧಿಯಿಂದ ಮಾತ್ರ ಕೆಲವೊಂದು ವಿಚಾರಗಳನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಲ್ಲಿ ಗಟ್ಟಿಯಾದಂತಹ ಹಲ್ಲುಗಳ ಮಧ್ಯೆ ಮೃದುವಾದ ನಾಲಿಗೆ ಹೇಗೆ ವ್ಯವಹಾರ ಮಾಡುತ್ತೋ ಆ ರೀತಿಯಲ್ಲಿ ಇಲ್ಲಿ ಕಠೋರವಾಗಿರುವಂಥ, ಅಷ್ಟೇ ಈ ಮೋಸ ಮಾಡೋ ಪ್ರವೃತ್ತಿ ಇರುವಂಥ ಸಮಾಜದ ಮಧ್ಯದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಇನ್ನು ಭಕ್ತಿಯಿಂದ ಈ ದಿನ ನೀವು ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ. ಹಾಗೆ ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಸಹನೆ ಇರುವಂಥ ದಿನ, ತುಂಬ ಕೆಲಸ ಕಾರ್ಯಗಳಲ್ಲಿ ವಿಶ್ವಾಸ ಇರುವಂಥ ದಿನ.
ಹಾಗೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಕೂಡ ನಿಮಗೆ ಸಂತೋಷವನ್ನು ತರುತ್ತೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಈ ಒಂದು ವಾತಾವರಣ ತುಂಬ ಸಪೋರ್ಟಿವ್ ಆಗಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕುಟುಂಬದ ಸದಸ್ಯರಿಂದ ಕೂಡ ಕೆಲವೊಂದು ಹೊಸ ಕೆಲಸಗಳನ್ನು ಮಾಡುವಂಥ ಒಂದು ಸಿದ್ಧತೆಯಲ್ಲಿ ಇರ್ತೀರಿ. ಹಾಗೆ ಈ ದಿನ ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ಒಂದು ಒಳ್ಳೆಯ ಸೂಚನೆ ಇರುತ್ತೆ, ಒಳ್ಳೆಯ ಮಾರ್ಗದರ್ಶನ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ನಿಮ್ಮ ಮನೆಯ ಒಳಗಿರಲಿ, ಮನೆಯ ಹೊರಗಿರಲಿ, ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ನೀವೇ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಮತ್ತೆ ಆ ಗೆಳೆತನವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಆ ಪ್ರಯತ್ನದಲ್ಲಿ ತುಂಬ ಯಶಸ್ಸನ್ನು ಕಾಣ್ತೀರಿ. ಇನ್ನು ಈಗಾಗಲೇ ಮಕ್ಕಳ ಕೋರಿಕೆಗಳು, ಬೇಡಿಕೆಗಳು ತುಂಬ ಇದೆ. ಕೆಲವನ್ನು ಈಡೇರಿಸಿದ್ದೀರಿ, ಕೆಲವೊಂದು ಕಷ್ಟ ಸಾಧ್ಯವಾಗುತ್ತೆ. ಆದರೆ ಈ ದಿನ ಮಕ್ಕಳಿಂದ ಸ್ವಲ್ಪ ಬೇಡಿಕೆಗಳು ಬರುತ್ತೆ, ಅಥವಾ ನಿಮ್ಮ ಬಂಧುಗಳಿಂದ ಕೂಡ ಬೇಡಿಕೆಗಳು ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಇತಿಮಿತಿ ಒಳಗೆ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆ ಬೇಡಿಕೆಗಳನ್ನು ಈಡೇರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನದಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಬಹಳ ಬೇಗ ಈ ದಿನ ನೆರವೇರಿಬಿಡುತ್ತೆ. ಹಾಗಾಗಿನೇ ಈ ದೊಡ್ಡ ವಿಚಾರಗಳತ್ತ ನಿಮಗೆ ಗಮನ ಕಡಿಮೆ. ಈ ಸಣ್ಣ ಪುಟ್ಟ ವಿಚಾರಗಳಲ್ಲೇ ಈ ದಿನ ಸಂಪೂರ್ಣವಾದಂತಹ ತೃಪ್ತಿ ಇದೆ. ನಿಮಗೆ ಮನಸ್ಸಿಗೆ ಒಂದು ಸಮಾಧಾನ ಇದೆ, ಮನರಂಜನೆ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ. ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನದಲ್ಲಿ ಸ್ವಲ್ಪ ಹೊಂದಾಣಿಕೆ ಅಂತ ಇರಬೇಕಾಗಿರುವಂತಹ ದಿನ. ಯಾವುದೇ ಕೆಲಸ ಕಾರ್ಯಗಳಲ್ಲಿ, ಯಾವುದೇ ಮಾತುಕತೆಗಳಲ್ಲಿ ಈ ದಿನ ನೀವು ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಬೇಕು. ನಿಮ್ಮದೇ ಮಾತು ನಡೀಲಿ ಅನ್ನುವಂಥ ಹಠದ ಸ್ವಭಾವವನ್ನು ಈ ದಿನ ಸರೆಂಡರ್ ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಪ್ರತಿಫಲ ಸಿಗಬೇಕು ಅಂತ ಹೇಳಿದ್ರೆ ಆ ಕಾರ್ಯದಲ್ಲೇ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕಾಗತ್ತೆ. ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ತುಂಬ ಬೇಕು. ಆದರೆ ಈ ದಿನ ಸ್ವಲ್ಪ ಚಂಚಲವಾಗಿರುವಂಥ ಮನಸ್ಸಿನಲ್ಲಿ ಏಕಾಗ್ರತೆ ಇಲ್ಲ. ಯಾವ ಕೆಲಸವನ್ನು ನೀವು ಪ್ರಾರಂಭ ಮಾಡ್ತಿರೋ ಅದನ್ನು ಪೂರ್ಣ ಮಾಡುವವರೆಗೂ ಕೂಡ ನೀವೇ ಇರಲ್ಲ. ಅಂದರೆ ಬೇರೊಂದು ಕೆಲಸದಲ್ಲಿ ನೀವು ತೊಡಗಿಸ್ಕೊಳ್ತೀರಿ. ಆಗಾಗ ಆ ಕೆಲಸವನ್ನು ನೀವು ಬೇರೆಯವರಿಗೆ ವಹಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಯತ್ನಗಳಿಗೆ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಪತಿ, ನಿಮ್ಮ ಪತ್ನಿ ಸಂತುಷ್ಟರಾಗ್ತಾರೆ. ಆದರೆ ಈ ದಿನ ಭಿನ್ನಾಭಿಪ್ರಾಯಗಳು ಕೂಡ ಆಗಾಗ್ಗೆ ಬರುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಅಹಿತಕರವಾದಂತಹ ಘಟನೆಗಳು ನಿಮ್ಮ ಏಕಾಗ್ರತೆಗೆ ಭಂಗ ತರಬಹುದು. ಆಗ ಸಂಯಮದಿಂದ ನೀವು ವರ್ತಿಸಬೇಕಾಗುತ್ತೆ. ಇನ್ನು ಹೊಸ ಪರಿಚಯಸ್ಥರ ಮೇಲೆ ಅತಿಯಾಗಿ ವಿಶ್ವಾಸವನ್ನು ಇಟ್ಕೊಳ್ಬೇಡಿ. ಕೆಲವೊಮ್ಮೆ ಅತಿಯಾದ ಆತ್ಮವಿಶ್ವಾಸ ಕೂಡ, ಈ ಓವರ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಕೂಡ ನಿಮಗೆ ಮುಳುವಾಗ್ಬಿಡತ್ತೆ. ಇನ್ನು ಈ ದಿನ ಅನಾವಶ್ಯಕವಾದಂತಹ ಖರ್ಚುಗಳಿಂದ ತಪ್ಪಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಮಾಡಿ. ಹಾಗೆ ಈ ದಿನ ಹೊಸ ಅವಕಾಶಗಳು ಸಿಕ್ಕಾಗ ಅದನ್ನು ಸಮರ್ಥವಾಗಿ ನೀವು ನಿಮ್ಮದಾಗಿಸ್ಕೊಳ್ಬೇಕು, ಅದನ್ನು ಬಳಸ್ಕೊಳ್ಬೇಕು. ಅಷ್ಟರ ಮಟ್ಟಿಗೆ ಈ ದಿನ ಸ್ವಲ್ಪ ಅಲರ್ಟ್ ಆಗಿ ಇರಬೇಕಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನದ ಬೆಳಗಿನ ಅವಧಿ ತುಂಬ ಸಂತೋಷದ ಸಮಯ, ನೆಮ್ಮದಿಯ ಸಮಯ, ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತಹ ಸಮಯ. ಹಾಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಷ್ಠುರ ಆಗ್ಬೋದು ನಿಮ್ಮ ಕುಟುಂಬದಲ್ಲಿ. ಆದರೂ ಕೂಡ ಅವರೇ ಪರಿಸ್ಥಿತಿಯನ್ನು ಅರಿತುಕೊಂಡು ಮತ್ತೆ ನಿಮ್ಮ ಒಂದು ಸ್ನೇಹವನ್ನು ಬಯಸಿ ಬರುವಂಥ ಸಾಧ್ಯತೆ ತುಂಬ ಇದೆ. ಹಾಗೆ ಈ ದಿನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾರೊಂದಿಗೂ ಕೂಡ ಈ ದಿನ ವಾದ ವಿವಾದಕ್ಕೆ ನಿಲ್ಲಬೇಡಿ. ಏಕೆಂದರೆ ನಿಮಗಿರುವಂಥ ಒಂದು ಪ್ರಬುದ್ಧತೆ, ನಿಮ್ಮ ಅನುಭವ ಈ ದಿನ ಬೇರೆಯವರಿಗಿಂತ ಕೂಡ ವಿಭಿನ್ನವಾಗಿರುತ್ತೆ, ಎತ್ತರದಲ್ಲೇ ಇರುತ್ತೆ. ಹಾಗಾಗಿ ಈ ದಿನ ಬೇರೆಯವರ ಮಾತಿಗೆ ಕಿವಿ ಕೊಡದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಅಜೆಂಡಾ ಏನಿದೆಯೋ ಅದನ್ನೇ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಬುದ್ಧಿವಂತಿಕೆ, ನಿಮ್ಮ ಚಾಣಾಕ್ಷತನ ಇದನ್ನು ಉಪಯೋಗಿಸಬೇಕು. ಅದರಲ್ಲೂ ಈ ಮಾತುಕತೆಯ ಸಂದರ್ಭದಲ್ಲಿ ಅಥವಾ ಯಾವುದೇ ರೀತಿಯ ನೆಗೋಷಿಯೇಷನ್ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಮಾತು ಬಹಳ ಪ್ರಮುಖವಾಗಿರುತ್ತೆ, ತುಂಬ ಆಕರ್ಷಣೀಯವಾಗೇ ಇರುತ್ತೆ. ಕೆಲವರು ನಿಮ್ಮ ಮಾತನ್ನು ಕೇಳಿದ್ರೆ ಪೂರ್ಣವಾಗಿ ನಂಬಿಬಿಡ್ತಾರೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ನಿಮ್ಮ ವ್ಯಕ್ತಿತ್ವವನ್ನು ಈ ದಿನ ರೂಪಿಸ್ಕೊಳ್ಳಿಕ್ಕೆ,
ಅಥವಾ ಇರುವಂಥ ವ್ಯಕ್ತಿತ್ವವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ತುಂಬ ಅವಕಾಶಗಳಿರುವಂಥ ಸಂದರ್ಭ ಇದು. ಹಾಗೆ ಈ ದಿನದಲ್ಲಿ ಒಂದು ಬೇಕು ಅಂತ ಹೇಳಿದ್ರೆ ಮತ್ತೊಂದನ್ನು ಬಿಟ್ಟುಕೊಡ್ಬೇಕಾಗತ್ತೆ. ಈ ಕೊಳ್ಳುವಿಕೆ ಏನಿದೆ, ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಏನಿದೆ, ಇದು ಈ ದಿನ ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆ ಕೂಡ ಇದೆ. ಏನೇ ಆದರೂ ಕೂಡ ಈ ದಿನ ತುಂಬ ಸಂಯಮದಿಂದ ವರ್ತಿಸಬೇಕಾಗತ್ತೆ. ಜೊತೆಗೆ ಈ ದಿನ ನಿಮ್ಮ ಕಣ್ಣುಗಳ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲದ ಯೋಗ ಇರುವಂತಹ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಅನ್ನುವಂಥದ್ದು ಇರುತ್ತೆ. ಇನ್ನು ಈ ದಿನ ನಿಮ್ಮ ಮಾತಿಗೇನೋ ಬೆಲೆ ಇದೆ, ಆದರೆ ಕೆಲವೊಮ್ಮೆ ಒತ್ತಡದಿಂದ ಈ ಮಾತುಗಳಲ್ಲಿ ಕೂಡ, ಭರವಸೆಗಳಲ್ಲೂ ಕೂಡ ಸ್ವಲ್ಪ ವ್ಯತ್ಯಯಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ನಿಮಗೆ ಕಷ್ಟಪಡದೆ ಇಷ್ಟ ಸಿಕ್ಕಲ್ಲ ಅನ್ನುವಂಥದ್ದು, ಕೈ ಕೆಸರಾದರೆ ಮಾತ್ರ ಬಾಯಿ ಮೊಸರು, ಈ ಒಂದು ವಿಚಾರ ಈ ದಿನ ನಿಮ್ಮ ಗಮನಕ್ಕೆ ಬರುತ್ತೆ, ಅನುಭವಕ್ಕೂ ಕೂಡ ಬರುತ್ತೆ. ಹಾಗೆ ಅನಾನುಕೂಲಕರವಾಗಿರುವಂತಹ ಪರಿಸ್ಥಿತಿಯಿಂದ ಕಂಗಾಲಾಗುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಏಕೆಂದರೆ ನಿಮಗಿರುವಂತಹ ಧೈರ್ಯ, ಸ್ಥೈರ್ಯ ಇದು ಎಲ್ಲರಿಗೂ ಕಂಡುಬರಲ್ಲ. ಹಾಗಾಗಿ ಈ ದಿನ ಸ್ವಲ್ಪ ಆತ್ಮವಿಶ್ವಾಸದಿಂದಲೇ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇದರಿಂದ ನಿಮಗೆ ಮುಂದಿನ ದಾರಿ ಸುಗಮವಾಗುತ್ತೆ. ಇನ್ನು ಈ ದಿನ ವಿಶೇಷವಾಗಿ ಸ್ತ್ರೀಯರು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಇನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ಒತ್ತಡಕ್ಕೆ ಒಳಗಾಗಬೇಡಿ. ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಒಂದು ಪ್ರಯತ್ನದಲ್ಲಿ ನೀವು ಇರಬೇಕಾಗುತ್ತೆ. ಹಾಗಾಗಿ ನಿಮ್ಮ ಒಂದು ಬಯಕೆಗಳೇನಿದೆ, ನಿಮ್ಮ ಒಂದು ವಾಂಟ್ಸ್ ಏನಿದೆ, ಡಿಮ್ಯಾಂಡ್ ಏನಿದೆ, ಅದನ್ನು ಒಂದು ಚೌಕಟ್ಟಿನೊಳಗೆ ತರುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ನೀವು ಮಾಡದೇ ಇರುವಂಥ ತಪ್ಪಿಗೆ ಎಲ್ಲ ಒಂದು ಕಡೆ ಅಪವಾದ ನಿಮ್ಮ ಮೇಲೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ಎಲ್ಲರೊಂದಿಗೂ ಕೂಡ ನೀವು ಕಮ್ಯುನಿಕೇಷನ್ ಇಟ್ಕೊಳ್ಳಿ, ನಗುನಗ್ತಾ ಮಾತಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಬಹಳ ಉತ್ತಮವಾಗಿರುವಂತಹ ದಿನ. ಅದರಲ್ಲೂ ಬಹುತೇಕ ಸಣ್ಣ ಪುಟ್ಟ ಸಮಸ್ಯೆಗಳು ನಿವಾರಣೆ ಆಗುವಂತಹ ದಿನ. ಅದರಲ್ಲೂ ಈ ದಿನದಲ್ಲಿ ನಿಮ್ಮ ಮಾತಿಗೆ ಬಹಳ ಬೆಲೆ ಇದೆ. ಹಾಗಾಗಿನೇ ಈ ದಿನದ ವಾತಾವರಣ ಕೂಡ ಬಹಳ ಸುಂದರಮಯವಾಗಿರುತ್ತೆ. ಇನ್ನು ಈ ದಿನ ಮನಸ್ಸಿಗೆ ತುಂಬ ಸಂತೋಷ ಕೊಡುವಂತಹ ಕೆಲವೊಂದು ಹೊಸ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ಇದೆ. ಒಂದು ಪ್ರವಾಸ ಇದೆ, ಅಲ್ಲೂ ಕೂಡ ನಿಮಗೆ ಒಳ್ಳೆಯ ಅನುಕೂಲ ಇರುತ್ತೆ. ಇನ್ನು ಹೊಸ ಕಾರ್ಯಗಳನ್ನು ವಹಿಸಿಕೊಳ್ಳುವಂತಹ ಜವಾಬ್ದಾರಿ ಕೂಡ ಈ ದಿನ ಬಹಳ ವಿಶೇಷವಾಗಿ ಇರುತ್ತೆ. ಆದರೆ ಈ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರ ಬಳಗದಲ್ಲಿ ಆ ಒಂದು ಕೆಲಸಕ್ಕೆ ಯಾವ ಪ್ರತಿಕ್ರಿಯೆ ಇದೆ ಅನ್ನುವಂಥದ್ದನ್ನು ತಿಳಿದು ಮುಂದುವರಿಬೇಕಾಗತ್ತೆ. ಏಕೆಂದರೆ ಈ ಕುಟುಂಬದ ಬೆಂಬಲ ನಿಮಗೆ ಯಾವಾಗಲೂ ಕೂಡ ಬೇಕು. ಅದನ್ನು ಬಿಟ್ಟು ಇರಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಅಷ್ಟೊಂದು ಅಟ್ಯಾಚ್ಮೆಂಟ್ ಇರುವಂಥ ಸಂದರ್ಭ ಇರೋದ್ರಿಂದಲೇ ಈ ಸಾಧಕ ಬಾಧಕಗಳನ್ನು ನೀವು ಮೊದಲು ಊಹೆ ಮಾಡಿ ತಿಳ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ. ಸ್ನೇಹಿತರೊಂದಿಗೂ ಕೂಡ ಬಹಳ ಸಂಯಮದಿಂದನೇ ಈ ದಿನ ನೀವು ವರ್ತಿಸಬೇಕಾಗತ್ತೆ. ಹಾಗೆ ಒಳ್ಳೆಯ ಸ್ನೇಹಿತರನ್ನೇ ಈ ದಿನ ನೀವು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂಥ ಅಗತ್ಯತೆ ಕೂಡ ಇದೆ. ಇನ್ನು ಈ ದಿನ ಹಣಕಾಸಿನ ಯೋಜನೆಗಳಿಗೆ ಒತ್ತು ಕೊಡುವಂಥದ್ದು, ಅದರಲ್ಲೂ ಈ ಮಕ್ಕಳಿಗಾಗಿ ಹಮ್ಮಿಕೊಂಡಿರುವಂತಹ ಯೋಜನೆಗಳು, ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಈ ದಿನ ಸ್ವಲ್ಪ ತುರ್ತಾಗಿ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸಹಸ್ರನಾಮಾವಳಿಯನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.